ಶಾಸಕ ಪ್ರಭು ಚವ್ಹಾಣ್ ನೇತೃತ್ವದಲ್ಲಿ ರಕ್ತದಾನ ಶಿಬಿರ 76 ಜನರಿಂದ ರಕ್ತದಾನದಿಂದ ಆರೋಗ್ಯ ವೃದ್ಧಿ. ಶಾಸಕ ಪ್ರಭು ಚವ್ಹಾಣ್. ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಜನ್ಮದಿನದ ನಿಮಿತ್ತ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರ ನೇತೃತ್ವದಲ್ಲಿ ಸೆಪ್ಟೆಂಬರ್ 17ರಂದು ಔರಾದ್ ಪಟ್ಟಣದ ಶಾಸಕರ ಕಚೇರಿ ಆವರಣದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ 76 ಜನ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಸಾರ್ಥಕತೆ ಮೆರೆದರು. ಪಕ್ಷದ ಕಾರ್ಯಕರ್ತರು, ಪ್ರಧಾನಿಯವರ ಅಭಿಮಾನಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಸಾಲಾಗಿ ಆಗಮಿಸಿ ರಕ್ತದಾನ ಮಾಡುವುದು ಗಮನ ಸೆಳೆಯಿತು. ಶಾಸಕರು ರಕ್ತದಾನ ಮಾಡಿದ ಎಲ್ಲರಿಗೂ ಶಾಲು ಹೊದಿಸಿ ಪ್ರಮಾಣ ಪತ್ರ ಮತ್ತು ಅಭಿನಂದನಾ ಪತ್ರಗಳನ್ನು ನೀಡಿ ಗೌರವಿಸಿದರು. ಶಿಬಿರದ ಕೊನೆಯವರೆಗೂ ಶಿಬಿರದಲ್ಲಿಯೇ ಕುಳಿತು ಪ್ರತಿಯೊಬ್ಬರ ಬಳಿ ತೆರಳಿ ಮಾತನಾಡಿದರು. ಈ ವೇಳೆ ಶಾಸಕರು ಮಾತನಾಡಿ, ರಕ್ತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನವಾಗಿದೆ. ರಕ್ತದ ಕೊರತೆಯಿಂದಾಗಿ ಪ್ರತಿದಿನ ಸಾಕಷ್ಟು ರೋಗಿಗಳು ಸಾವನ್ನಪ್ಪುತ್ತಾರೆ. ರಕ್ತದಾನವು ಜೀವ ಉಳಿಸುವ ಕೆಲಸ ಮಾಡುತ್ತದೆ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 74ನೇ ಜನ್ಮದಿನದ ನಿಮಿತ್ತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು, ಕನಿಷ್ಠ 74 ಜನರಿಂದ ರಕ್ತದಾನ ಮಾಡುವ ಗುರಿ ಇತ್ತು. ಆದರೆ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಪ್ರಧಾನಿಯವರ ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಆಗಮಿಸಿ ಗುರಿಗಿಂತ ಹೆಚ್ಚು 76 ಜನ ರಕ್ತದಾನ ಮಾಡಿರುವುದು ಸಂತೋಷ ನೀಡಿದೆ ಎಂದರು. ರಕ್ತದಾನದ ಕುರಿತು ಜನರಲ್ಲಿ ಸಾಕಷ್ಟು ಮೂಢನಂಬಿಕೆಗಳಿವೆ. ಈ ಕುರಿತು ಜನಜಾಗೃತಿ ಮೂಡಿಸುವ ಅಗತ್ಯವಿದೆ. ರಕ್ತದಾನವು ಜೀವ ಉಳಿಸಲು ನೆರವಾಗುವುದಲ್ಲದೆ ರಕ್ತ ಶುದ್ಧೀಕರಣಗೊಳಿಸಲು ಸಹಕಾರಿಯಾಗುತ್ತದೆ ಎಂದರು. ಸೇವಾ ಪಾಕ್ಷಿಕ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ನಿಮಿತ್ತ ಸೇವಾ ಪಾಕ್ಷಿಕ ಅಭಿಯಾನದ ಅಡಿ ಬಿಜೆಪಿ ಔರಾದ್ ಮಂಡಳ ವತಿಯಿಂದ ಪಟ್ಟಣದಲ್ಲಿ ವಿವಿಧ ಸೇವಾ ಚಟುವಟಿಕೆಗಳು ನಡೆದವು. ಬೆಳಗ್ಗೆ ಮಹಿಳಾ ಮೋರ್ಚಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಉದ್ಭವಲಿಂಗ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಏರ್ಪಡಿಸಿ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಆರೋಗ್ಯ ಕಾಪಾಡುವಂತೆ ಬೇಡಿಕೊಳ್ಳಲಾಯಿತು. ರೈತ ಮೋರ್ಚಾ ಮುಖಂಡರು ಹಾಗೂ ಪದಾಧಿಕಾರಿಗಳು ದೇವಸ್ಥಾನದ ಆವರಣದಲ್ಲಿ ಗೋಪೂಜೆ ನೆರವೇರಿಸಿದರು. ಯುವ ಮೋರ್ಚಾ ಮುಖಂಡರು ಹಾಗೂ ಪದಾಧಿಕಾರಿಗಳು ಪಟ್ಟಣದ ಪಶುವೈದ್ಯಕೀಯ ಆಸ್ಪತ್ರೆ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಮೈನಾರಿಟಿ, ಎಸ್ಸಿ ಹಾಗೂ ಎಸ್ಟಿ ಮೋರ್ಚಾ ಪದಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು. सेवा सप्ताह करके आज से लेके अक्टूबर तक चालू है. आज पूरे देश में जितने हमारे 800-900 जिले हैं, 36-37 स्टेट है, सभी में आज चालू है. नरेंद्र बाबा जन्मदिन है. उनको मैं औराद की महाजनता की ओर से, कमलनगर की महाजनता की ओर से उनको हार्दिक स्वागत करता हूँ. उनके जन्मदिन की शुभकामनाएं देता हूँ. उनको भगवान से प्रार्थना करता हूँ कि उनकी सेंचुरी हो और एक टाइम और प्रधानमंत्री बने और हमारे देश को विश्व गुरु करने के लिए उनका योग रहे. प्रधानमंत्री जी के बारे में सबको पता है. मैं उनके बारे में ज्यादा उंगार नहीं करूंगा, ज्यादा टाइम हुआ है. कार्यकर्ताओं को विनंती है. ಕಮಲನಗರ ಮತ್ತು ಔರಾದ್ ಮಹಾಜನತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ದಿನಾಚರಣೆ ಶುಭಾಶಯಗಳು. ವಿಶೇಷವಾಗಿ ಇವತ್ತ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಭಾರತೀಯ ಜನತಾ ಪಾರ್ಟಿ ಔರಾದ್ ಮಂಡಳ ಕಡೆಯಿಂದ ಬೇರೆ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ದೇಶದಲ್ಲಿ ಕೂಡ ಹೆಮ್ಮೆ ಪ್ರಧಾನಮಂತ್ರಿ ಹುಟ್ಟುಹಬ್ಬ ಯುಕ್ತವಾಗಿ ಎಲ್ಲ ಕಡೆ ಪ್ರೋಗ್ರಾಮ್ ನಡೀತಾ ಇದೆ. ನಮ್ಮ ಔರಾದ್ನಲ್ಲಿ ನಾನು ಫಸ್ಟ್ ಅಮರೇಶ್ವರ್ ಪೂಜಾ ಮಾಡಿಸಿ, ಗೋಮಾತಾ ಪೂಜಾ ಮಾಡಿಸಿ, ಆಮೇಲೆ ವೆಟರ್ನರಿ ಹಾಸ್ಪಿಟಲ್ನಲ್ಲಿ ಸಸಿ ನೋಡೋ ಪ್ರೋಗ್ರಾಮ್ ಮಾಡಿದ್ದೀನಿ. ಆಮೇಲೆ ಹಾಸ್ಪಿಟಲ್ ಹೋಗಿ ರೋಗಿಗಳಿಗೆ ಕೂಡ ಫಳ ವಿತರಣೆ ಮಾಡಿದ್ದೀನಿ. ಇವತ್ತು ನಮ್ಮ ಕಾರ್ಯಕರ್ತ ಕಡೆಯಿಂದ, ಔರಾದ್ ಮಂಡಳ ಕಡೆಯಿಂದ, ಉಸ್ಮಾನಗರ್ ತಾಲೂಕು ಕಡೆಯಿಂದ 100 ಜನಗೆ ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೀನಿ. ಕ್ಯಾಂಪಲ್ಲಿ ಮಾಡಿದ್ದೀನಿ. ಬ್ಲಡ್ ಡೊನೇಟ್ ನಡೀತಾ ಇದೆ. ನಾವು ಅಪೀಲ್ ಮಾಡ್ತಾ ಇದ್ದೀನಿ, ತಮ್ಮ ಮುಖಾಂತರ ಜಾಸ್ತಿ ಜನ ಬರಬೇಕು, ಬ್ಲಡ್ ಡೊನೇಟ್ ಮಾಡಬೇಕು. ಯಾಕಂದರೆ ಬ್ಲಡ್ ಯಾರು ಕೊಡ್ತಾರೆ ಅವ್ರು ಭಾಳ ದೊಡ್ಡ ಸೇವೆ ಆಗುತ್ತೆ, ಬೇರೆ ರೋಗಿಗೆ ಉಪಯೋಗ ಆಗುತ್ತೆ. ಅದಕ್ಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಎಲ್ಲ ನಾವು ಕಾರ್ಯಕರ್ತರು ಬರಬೇಕು, ಬ್ಲಡ್ ಕೊಡಬೇಕು, विनती बात सर. और एक बात, 100 लोगों ब्लड ग्रुप ये देते बोल रहे हैं, और उसके बाद में तकरीबन कितने आने का चांसेस है? तो अभी ऐसा तो 74 वार्ड दिवस है. हमने 74 बोला, फिर भी 100 करके हमने बोला है. अभी ये तो किसी को जबरदस्ती नहीं है. जो खुशी से प्रधानमंत्री से प्यार करता है, देश को प्यार करता है, ऐसा लोग आगे. ब्यूरो रिपोर्ट, BV News 5, औराद. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.